ಹಾಯ್ ಫ್ರೆಂಡ್ಸ್, ಸಚಿವ ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ನಿಮಗೆಷ್ಟು ಗೊತ್ತು? ಶಾಮನೂರು ಶಿವಶಂಕರಪ್ಪ ಮಗ ಬೆಳೆದು ಬಂದ ಹಾದಿ ಹೇಗಿದೆ? ಓದಿರೋದು ಎಷ್ಟು? ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಹನಿಮೂನ್ ಅರ್ಧಕ್ಕೆ ಬಿಟ್ಟು ಬಂದಿದ್ಯಾಕೆ ಮಲ್ಲಿಕಾರ್ಜುನ್? ಆಸ್ತಿ ಚಿನ್ನ ಎಷ್ಟೆಷ್ಟು ಇದೆ ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಜೀವನ. ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಇವರು 1967ರ ಸೆಪ್ಟೆಂಬರ್ 22ರಂದು ದಾವಣಗೆರೆಯಲ್ಲಿ ಜನಿಸಿದ್ರು. ತಂದೆ ಶಾಮನೂರು ಶಿವಶಂಕರಪ್ಪ, ತಾಯಿ ಎಸ್ ಪಾರ್ವತಮ್ಮ. ತಂದೆ ಶಾಮನೂರು ಶಿವಶಂಕರಪ್ಪ ರಾಜಕೀಯದ ಜೊತೆಗೆ ಉದ್ಯಮದಲ್ಲೂ ತೊಡಗಿಸಿಕೊಂಡಿದ್ರು. ಸಕ್ಕರೆ ಕಾರ್ಖಾನೆ, ಅಕ್ಕಿ ಮಿಲ್, ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಹಲವು ಬಿಸ್ನೆಸ್ ಹೊಂದಿದ್ರು. ಹೀಗಾಗಿ ಎಸ್ ಮಲ್ಲಿಕಾರ್ಜುನ ಬಾಲ್ಯದ ಜೀವನ ತುಂಬ ಆರಾಮದಾಯಕವಾಗಿತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಇವರಿಗೆ 2 ಸಹೋದರರು ಮತ್ತು 4 ಸಹೋದರಿಯರು ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಓದಿದ್ದೆಷ್ಟು? ಎಸ್ ಮಲ್ಲಿಕಾರ್ಜುನ್ ಓದಿನಲ್ಲೂ ಮುಂದಿದ್ರು. 1983ರಲ್ಲಿ ದಾವಣಗೆರೆಯ DRR ಹೈಸ್ಕೂಲ್ನಿಂದ SSLC ಪಾಸ್ ಮಾಡಿದ್ರು. ಇದಾದ್ಮೇಲೆ ARG ಕಾಲೇಜಿನಲ್ಲಿ PUC ಓದಿದ್ರು. 1986ರಲ್ಲಿ PUC ಕಂಪ್ಲೀಟ್ ಮಾಡಿದ್ರು. ನಂತರ ದಾವಣಗೆರೆಯಲ್ಲೇ ಇರೋ MSB ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ 1990ರಲ್ಲಿ BCom ಡಿಗ್ರಿ ಪಡ್ಕೊಂಡ್ರು. ತಂದೆ ದೊಡ್ಡ ಶ್ರೀಮಂತರಾದ್ರು. ಎಸ್ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿದ್ರು ಅನ್ನೋದು ವಿಶೇಷ. ಓದು ಮುಗಿದ ಬಳಿಕ ಎಸ್ ಮಲ್ಲಿಕಾರ್ಜುನ್ ನೇರವಾಗಿ ರಾಜಕೀಯಕ್ಕೆ ಬರಲಿಲ್ಲ. ತಂದೆಯ ಉದ್ಯಮಗಳಲ್ಲಿ ತೊಡಗಿಸಿಕೊಂಡ್ರು. ಜೊತೆಗೆ ಅವರ ರಾಜಕೀಯದಲ್ಲೂ ಸಪೋರ್ಟಿವ್ ಆಗಿ ಇದ್ರು. ಸಡನ್ ಆಗಿ ಚುನಾವಣಾ ರಾಜಕೀಯ ಪ್ರವೇಶ. ಹನಿಮೂನ್ ಬಿಟ್ಟು ಬಂದ ಮಲ್ಲಿಕಾರ್ಜುನ್. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿದ್ರು. ಆದರೆ 1998ರಲ್ಲಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ವಿನ್ನಾದ್ರು. ಈ ವೇಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿಂದ ಉಪಚುನಾವಣೆ ನಡೀತು. ಆಗಷ್ಟೇ ಮದುವೆ ಆಗಿದ್ದ ಎಸ್ ಮಲ್ಲಿಕಾರ್ಜುನ್ ಹನಿಮೂನ್ಗೆ ಅಂತ ಯುರೋಪ್ ಪ್ರವಾಸ ಕೈಗೊಂಡಿದ್ರು. ಇತ್ತ ಉಪಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡೋದು ಅಂತ ಫೈನಲ್ ಆಯಿತು. ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದ ಮಲ್ಲಿಕಾರ್ಜುನ್ಗೆ ಕರೆ ಮಾಡಿ ಬೇಗ ಬರುವಂತೆ ಸೂಚಿಸಲಾಯಿತು. ಆಗ ಮಲ್ಲಿಕಾರ್ಜುನ್ ಕೂಡಲೇ ವಾಪಸ್ ಬಂದರು. ದಾವಣಗೆರೆಗೆ ಬರ್ತಿದ್ದಂತೆ ರೆಡಿ ಮಾಡಿ ಇಡಲಾಗಿದ್ದ ನಾಮಪತ್ರಕ್ಕೆ ಸೈನ್ ಹಾಕಿ ನಾಮಪತ್ರ ಸಲ್ಲಿಸಿದ್ರು. ಆ ಚುನಾವಣೆಯಲ್ಲಿ ವಿನ್ ಆಗಿ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಟಿಲೇರಿದ್ರು. 1999ರಲ್ಲಿ ಮತ್ತೆ ವಿನ್, ಸಚಿವ ಸ್ಥಾನ. ಮಲ್ಲಿಕಾರ್ಜುನ್ ಮೊದಲ ಬಾರಿಗೆ ಶಾಸಕರಾದಾಗ 1 ವರ್ಷ 1 ತಿಂಗಳು ಮಾತ್ರವೇ ಶಾಸಕ ಸ್ಥಾನದಲ್ಲಿದ್ದರು. 1999ರಲ್ಲಿ ಮತ್ತೆ ಚುನಾವಣೆ ನಡೆದಾಗ ಮತ್ತೆ ಸ್ಪರ್ಧಿಸಿ ವಿನ್ನಾದ್ರು. SM ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2004ರಲ್ಲಿ ದಾವಣಗೆರೆ ವಿಧಾನಸಭೆ ಕ್ಷೇತ್ರವನ್ನು ತಂದೆಗೆ ಬಿಟ್ಟುಕೊಟ್ಟು ಮಲ್ಲಿಕಾರ್ಜುನ್ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ಸೋಲು ಅನುಭವಿಸಿದ್ರು. 2009ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗೆ ನಿಂತರೂ ವಿನ್ ಆಗಲಿಲ್ಲ. ಕೆಲವು ಮತಗಳ ಅಂತರದಲ್ಲಿ ಸೋಲು ಅನುಭವಿಸಿದ್ರು. 2013ರಲ್ಲಿ ಮತ್ತೆ ವಿನ್, ಸಚಿವ ಸ್ಥಾನ. 2008ರಲ್ಲಿ ದಾವಣಗೆರೆ ಕ್ಷೇತ್ರ 2 ಕ್ಷೇತ್ರಗಳಾಗಿ ವಿಭಜನೆಯಾಯಿತು. ಅದರಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಸ್ಪರ್ಧಿಸ್ತಿದ್ರು. ಅದೇ ರೀತಿ 2013ರ ಚುನಾವಣೆ ವೇಳೆಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾದ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ನಾದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ಆದರೆ 2018ರಲ್ಲಿ ಮತ್ತೆ ಸೋಲು ಅನುಭವಿಸಿದ್ರು. 2023ರಲ್ಲಿ ಅಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ವಿನ್ನಾದ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನ ಪಡೆದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಪತ್ನಿ ಸಂಸದೆ. ಮಕ್ಕಳು ಎಷ್ಟು? ಎಸ್ ಮಲ್ಲಿಕಾರ್ಜುನ್ ಪ್ರಭಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಮದುವೆಯಾದ ಬಳಿಕ ಇವರು ಕೂಡ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪತಿ ಮತ್ತು ಮಾವನ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ರು. ಆದರೆ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಬಿಜೆಪಿಯಿಂದ GM ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಕಣಕ್ಕೆ ಇಳಿದಿದ್ರು. ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಸಂಸದೆಯಾಗಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ದಂಪತಿಗೆ ಸಮರ್ಥ್, ಶಿವು ಅನ್ನೋ 2 ಪುತ್ರರು ಮತ್ತು ಪ್ರತೀಕ್ಷಾ ಎಂಬ ಮಗಳಿದ್ದಾರೆ.
ಮಲ್ಲಿಕಾರ್ಜುನ್ ಕುಟುಂಬದ ಆಸ್ತಿ ಎಷ್ಟು? ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆ ಚುನಾವಣೆ ವೇಳೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಕುಟುಂಬದ ಆಸ್ತಿಯ ಲೇಟೆಸ್ಟ್ ಮಾಹಿತಿ ನೀಡಿದ್ದಾರೆ. ಇದರ ಪ್ರಕಾರ ಕುಟುಂಬದ ಬಳಿ 241,28,00,000 ರೂಪಾಯಿಯಷ್ಟು ಆಸ್ತಿ ಇದ್ರೆ 24,71,00,000 ರೂಪಾಯಿಯಷ್ಟು ಸಾಲವೂ ಇದೆ. ಒಟ್ಟು ಆಸ್ತಿಯಲ್ಲಿ ಹೆಚ್ಚು ಅಂದ್ರೆ 194,88,00,000 ರೂಪಾಯಿಯಷ್ಟು ಮಲ್ಲಿಕಾರ್ಜುನ್ ಹೆಸರಲ್ಲಿದೆ. ಅದೇ ರೀತಿ ಪತ್ನಿ ಪ್ರಭಾ ಬಳಿ 44,52,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಮಲ್ಲಿಕಾರ್ಜುನ್ ಬಳಿ 16 ಕೆಜಿ 808 ಗ್ರಾಂ ಚಿನ್ನ, 446 ಕೆಜಿಯಷ್ಟು ಬೆಳ್ಳಿ ಇದೆ. ಅದೇ ಪತ್ನಿ ಪ್ರಭಾ ಬಳಿ 3 ಕೆಜಿ 195 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಆದಾಯ ಮತ್ತು ಆದಾಯದ ಮೂಲ 2022-23ನೇ ಸಾಲಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ವಾರ್ಷಿಕ ಆದಾಯ 3,75,00,000 ರೂಪಾಯಿಯಷ್ಟಿತ್ತು. ರಾಜಕೀಯದ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ತಂದೆ ಆರಂಭಿಸಿದ ಹಲವು ಬಿಸ್ನೆಸ್ಗಳನ್ನು ನಡೆಸುತ್ತಿದ್ದಾರೆ. ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ನ ಚೇರ್ಮನ್ ಆಗಿದ್ದಾರೆ. ಸಂಬಳದ ಜೊತೆಗೆ ಉದ್ಯಮ, ಕಟ್ಟಡಗಳ ಬಾಡಿಗೆ ದುಡ್ಡು ಇವರ ಆದಾಯದ ಮೂಲವಾಗಿದೆ. ಅದೇ ಪತ್ನಿ ಪ್ರಭಾ ಆದಾಯದ ಮೂಲ ಕೃಷಿ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಸಚಿವ ಎಸ್ ಮಲ್ಲಿಕಾರ್ಜುನ್ ಜೀವನದ ಬಗ್ಗೆ, ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ವಿವಾದಗಳೇ ಇಲ್ಲದ ಇವರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.